ಹೇಳಿ ಸರ್. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಮಗೆ ನೋಟಿಸನ್ನು ಕೊಟ್ಟಿದೆ. ನೋಟಿಸು ನಿನ್ನೆ ರಾತ್ರಿ ನನ್ನ ಮೇಲಲ್ಲಿ ಬಂದು ತಲುಪಿದೆ. ಮೇಲಿಗೆ ತಕ್ಕ ಏನು ನೋಟಿಸಲ್ಲಿ ನನಗೆ ಕೇಳಿದ್ದಾರೆ ಅದಕ್ಕೆಲ್ಲಕ್ಕೂ ಸೂಕ್ತವಂಥ ಉತ್ತರವನ್ನು ಪಕ್ಷಕ್ಕೆ ಕೊಟ್ಟೇ ಕಳಿಸ್ತೀವಿ. ನಮಗೆ ಉತ್ತರ ಕೊಡೋದಕ್ಕೆ ಯಾವ ಭಯ ಇಲ್ಲ. ಕೇಳೋಂಥ ಪ್ರಶ್ನೆಗಳೆಲ್ಲದಕ್ಕೂ ಸೂಕ್ತವಂಥ ಉತ್ತರ ಕೊಡ್ತೀವಿ. ಆದರೆ ನನ್ನ ಕಣ್ಣಲ್ಲಿರ್ತಕ್ಕಂಥ ಜಿಜ್ಞಾಸೆ ಯಾವೆಲ್ಲ ಭಾಳ ಮಾತನಾಡಿದೋ ಅವು ನೋಟಿಸೇ ಬಂದಿಲ್ಲ. ಆ ಪಾಪ ಅಮಾಯಕ ಹರೀಶ್ನಿಗೆ ಯಾವನೋ ರಕ್ಷಣೆ ಮಾಡಲಿಕ್ಕೂ ಅವನಿಗೆ ನೋಟಿಸ್ ಆಗುತ್ತೆ. ಯಾವುದನ್ನೋ ರಕ್ಷಣೆ ಮಾಡಬೇಕು ಅಂತ ಹೋದ್ರೆ ವೇಣುಕಾಚಾರ್ಯನಿಗೆ ನೋಟಿಸ್ ಆಗುತ್ತೆ. ಅದು ಯಾವ ಬಗ್ಗೆ ಮಾತಾಡಿದಾವೋ ಅವ್ರ ಬಗ್ಗೆ ನೋಟಿಸ್ ಆಗಲ್ಲ. ನಾವೇನೋ ಮಾತಾಡದೆ ಹೋದಂಥವ್ರಿಗೆ ನೋಟಿಸ್ ಆಗುತ್ತೆ. ಆಗಲಿ ಈಗ ತಾವು ಬಿ ಜೆ ಪಿಯಲ್ಲಿ ಇರ್ತೀರ ಅಥವಾ ಮುಂದಿನ ಕಾಂಗ್ರೆಸ್ ಸದಸ್ಯ ಅದು ಅವಿಷಯ ಇದ್ದು ಕಾಂಗ್ರೆಸ್ ಯಾಕೆ ಸರ್ ನಿಮ್ಮ ನೋಡ್ಕೊಳ್ತಾ ಇಲ್ಲ? ಅಲ್ಲ, ಅದು ಅವಿಷಯ ಇದೆ. ನಾನು ಆವತ್ತಿನಿಂದ ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಎಲ್ಲವನ್ನೂ ಮಾಧ್ಯಮದ ಮುಂದೆ ವಿಚಾರ ಮಾತನಾಡೋದಕ್ಕಾಗೋದಿಲ್ಲ. ಯಾವುದನ್ನು ಯಾವ ಪಕ್ಷದ ಫ್ಲೋನಲ್ಲಿ ಹೇಳಬೇಕೋ ಆ ಪಕ್ಷದ ಫ್ಲೋನಲ್ಲಿ ಹೇಳಿದ್ದೀವಿ. ಅದು ಸರಿಯಾದರೆ ಯಾವುದೋ ಆಕ್ಷೇಪ ಇಲ್ಲ. ನಾವು ಇನ್ನೂ ಕಾಯ್ತಾನೇ ಇದ್ದೀವಿ, ಕಾದು ನಿರ್ಣಯ ಮಾಡ್ತೀವಿ. ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿ ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲ್ಲ, ಕಾಂಗ್ರೆಸ್ನ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಯಾವುದೇ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಈ ತನಕನೂ ಭಾಗಿಯಾಗಿಲ್ಲ. ಇವತ್ತು ಡಾಕ್ಟರ್ ಪರಮೇಶ್ವರ್ ಬಂದಿದ್ದೀನಿ. ಐ ಆಮ್ ಎ ಪಾರ್ಟ್ ಆಫ್ ದ ಗವರ್ಮೆಂಟ್, ಐ ಆಮ್ ನಾಟ್ ಎ ಪಾರ್ಟ್ ಆಫ್ ದ ಪಾರ್ಟಿ. ನಾನು ಪಕ್ಷದ ಒಬ್ಬ ಪ್ರತಿನಿಧಿ ಅಲ್ಲ, ಅದು ಸರ್ಕಾರದಲ್ಲಿ ನಾನು ಒಬ್ಬ ಪ್ರತಿನಿಧಿ. 224 ಶಾಸಕರಲ್ಲಿ ನನ್ನ ಕ್ಷೇತ್ರದ ಕೆಲಸ ಆಗಬೇಕಾದ್ರೆ ನಾನು ಹೋಗಬೇಕಾಗಿದ್ದು ನನ್ನ ಕರ್ತವ್ಯ. ಅದು ಜನ ನನ್ನಿಂದ ಅದನ್ನೇ ನಿರೀಕ್ಷೆ ಕೂಡ ಮಾಡಿದ್ದಾರೆ 4 ಅವಧಿಯಲ್ಲೂ ಕೂಡ. ಹಾಗಾಗಿ ಸರ್ಕಾರದಲ್ಲಿ ಆ ಕ್ಷೇತ್ರ ಶಾಸಕನಾಗಿ ಜನಸಾಮಾನ್ಯರ ಸಮಸ್ಯೆಗಳ ಸ್ಪಂದಿಸಬೇಕು ನನ್ನ ಕರ್ತವ್ಯ. ಆ ಕರ್ತವ್ಯನ ನಿಭಾಯಿಸ್ತೀನಿ. ಹೇಳಿ ಸರ್. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಮಗೆ ನೋಟಿಸನ್ನು ಕೊಟ್ಟಿದೆ. ನೋಟಿಸು ನಿನ್ನೆ ರಾತ್ರಿ ನನ್ನ ಮೇಲಲ್ಲಿ ಬಂದು ತಲುಪಿದೆ. ಮೇಲಿಗೆ ತಕ್ಕ ಏನು ನೋಟಿಸಲ್ಲಿ ನನಗೆ ಕೇಳಿದ್ದಾರೆ ಅದಕ್ಕೆಲ್ಲಕ್ಕೂ ಸೂಕ್ತವಂಥ ಉತ್ತರವನ್ನು ಪಕ್ಷಕ್ಕೆ ಕೊಟ್ಟೇ ಕಳಿಸ್ತೀವಿ. ನಮಗೆ ಉತ್ತರ ಕೊಡೋದಕ್ಕೆ ಯಾವ ಭಯ ಇಲ್ಲ. ಕೇಳೋಂಥ ಪ್ರಶ್ನೆಗಳೆಲ್ಲದಕ್ಕೂ ಸೂಕ್ತವಂಥ ಉತ್ತರ ಕೊಡ್ತೀವಿ. ಆದರೆ ನನ್ನ ಕಣ್ಣಲ್ಲಿರ್ತಕ್ಕಂಥ ಜಿಜ್ಞಾಸೆ ಯಾವೆಲ್ಲ ಭಾಳ ಮಾತನಾಡಿದೋ ಅವು ನೋಟಿಸೇ ಬಂದಿಲ್ಲ. ಆ ಪಾಪ ಅಮಾಯಕ ಹರೀಶ್ನಿಗೆ ಯಾವನೋ ರಕ್ಷಣೆ ಮಾಡಲಿಕ್ಕೂ ಅವನಿಗೆ ನೋಟಿಸ್ ಆಗುತ್ತೆ. ಯಾವುದನ್ನೋ ರಕ್ಷಣೆ ಮಾಡಬೇಕು ಅಂತ ಹೋದ್ರೆ ವೇಣುಕಾಚಾರ್ಯನಿಗೆ ನೋಟಿಸ್ ಆಗುತ್ತೆ. ಅದು ಯಾವ ಬಗ್ಗೆ ಮಾತಾಡಿದಾವೋ ಅವ್ರ ಬಗ್ಗೆ ನೋಟಿಸ್ ಆಗಲ್ಲ. ನಾವೇನೋ ಮಾತಾಡದೆ ಹೋದಂಥವ್ರಿಗೆ ನೋಟಿಸ್ ಆಗುತ್ತೆ. ಆಗಲಿ ಈಗ ತಾವು ಬಿ ಜೆ ಪಿಯಲ್ಲಿ ಇರ್ತೀರ ಅಥವಾ ಮುಂದಿನ ಕಾಂಗ್ರೆಸ್ ಸದಸ್ಯ ಅದು ಅವಿಷಯ ಇದ್ದು ಕಾಂಗ್ರೆಸ್ ಯಾಕೆ ಸರ್ ನಿಮ್ಮ ನೋಡ್ಕೊಳ್ತಾ ಇಲ್ಲ? ಅಲ್ಲ, ಅದು ಅವಿಷಯ ಇದೆ. ನಾನು ಆವತ್ತಿನಿಂದ ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಎಲ್ಲವನ್ನೂ ಮಾಧ್ಯಮದ ಮುಂದೆ ವಿಚಾರ ಮಾತನಾಡೋದಕ್ಕಾಗೋದಿಲ್ಲ. ಯಾವುದನ್ನು ಯಾವ ಪಕ್ಷದ ಫ್ಲೋನಲ್ಲಿ ಹೇಳಬೇಕೋ ಆ ಪಕ್ಷದ ಫ್ಲೋನಲ್ಲಿ ಹೇಳಿದ್ದೀವಿ. ಅದು ಸರಿಯಾದರೆ ಯಾವುದೋ ಆಕ್ಷೇಪ ಇಲ್ಲ. ನಾವು ಇನ್ನೂ ಕಾಯ್ತಾನೇ ಇದ್ದೀವಿ, ಕಾದು ನಿರ್ಣಯ ಮಾಡ್ತೀವಿ. ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿ ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲ್ಲ, ಕಾಂಗ್ರೆಸ್ನ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಯಾವುದೇ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಈ ತನಕನೂ ಭಾಗಿಯಾಗಿಲ್ಲ. ಇವತ್ತು ಡಾಕ್ಟರ್ ಪರಮೇಶ್ವರ್ ಬಂದಿದ್ದೀನಿ. ಐ ಆಮ್ ಎ ಪಾರ್ಟ್ ಆಫ್ ದ ಗವರ್ಮೆಂಟ್, ಐ ಆಮ್ ನಾಟ್ ಎ ಪಾರ್ಟ್ ಆಫ್ ದ ಪಾರ್ಟಿ. ನಾನು ಪಕ್ಷದ ಒಬ್ಬ ಪ್ರತಿನಿಧಿ ಅಲ್ಲ, ಅದು ಸರ್ಕಾರದಲ್ಲಿ ನಾನು ಒಬ್ಬ ಪ್ರತಿನಿಧಿ. 224 ಶಾಸಕರಲ್ಲಿ ನನ್ನ ಕ್ಷೇತ್ರದ ಕೆಲಸ ಆಗಬೇಕಾದ್ರೆ ನಾನು ಹೋಗಬೇಕಾಗಿದ್ದು ನನ್ನ ಕರ್ತವ್ಯ. ಅದು ಜನ ನನ್ನಿಂದ ಅದನ್ನೇ ನಿರೀಕ್ಷೆ ಕೂಡ ಮಾಡಿದ್ದಾರೆ 4 ಅವಧಿಯಲ್ಲೂ ಕೂಡ. ಹಾಗಾಗಿ ಸರ್ಕಾರದಲ್ಲಿ ಆ ಕ್ಷೇತ್ರ ಶಾಸಕನಾಗಿ ಜನಸಾಮಾನ್ಯರ ಸಮಸ್ಯೆಗಳ ಸ್ಪಂದಿಸಬೇಕು ನನ್ನ ಕರ್ತವ್ಯ. ಆ ಕರ್ತವ್ಯನ ನಿಭಾಯಿಸ್ತೀನಿ.